ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪೂಜಾರಿ ಕೊಡ್ಮನ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಇವತ್ತು ಫಾರ್ಮ್ 9 ಆ್ಯಂಡ್ 11B ಆನ್ಲೈನಲ್ಲಿ ಹೇಗೆ ವ್ಯೂ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜಲ್ಲಿ eSwattu.ker.nic.in ಅಂತ ಸರ್ಚ್ ಮಾಡಬೇಕು. ಅಲ್ಲಿ ನಿಮಗೆ ಹೋಮ್ ಪೇಜಲ್ಲಿ ಸರ್ಚ್ ಯುವರ್ ಪ್ರಾಪರ್ಟಿ ಅಂತ ಬರ್ತದೆ ಆಪ್ಷನ್ ಒಂದು, ಆಸ್ತಿಗಳ ಶೋಧನೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಯಾವ ವಿಧವಾದ ಫಾರ್ಮ್ ಬೇಕು, ಫಾರ್ಮ್ 9 11Bಯ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ಜಿಲ್ಲೆ, ನಿಮ್ಮ ಬ್ಲಾಕ್, ಹೋಬಳಿ ಯಾವುದು ಬರ್ತದೆ ಅದನ್ನು, ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡಬೇಕು, ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಪ್ರಾಪರ್ಟಿ ID ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ಆನಂತರ ನಿಮಗೆ ಇಲ್ಲಿ ಅದರ ಕೆಳಗೆ ಡಾಕ್ಯುಮೆಂಟ್ ನಂಬರ್, ಪ್ರಿಂಟ್ ಡೇಟ್ ಅಂತ ಬರ್ತದೆ. ಡಾಕ್ಯುಮೆಂಟ್ ನಂಬರನ್ನು ಸೆಲೆಕ್ಟ್ ಮಾಡಬೇಕು. ಯಾವುದಾದ್ರು ಡಾಕ್ಯುಮೆಂಟ್ ನಂಬರ್ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಡಾಕ್ಯುಮೆಂಟ್ ನಂಬರನ್ನು ಸೆಲೆಕ್ಟ್ ಮಾಡಿದ ನಂತರ ಡಾಕ್ಯುಮೆಂಟಿಗೆ ಒಂದು ಡಾಕ್ಯುಮೆಂಟ್ ನಂಬರ್ ಅಂತ ಬರ್ತದೆ. ಡಾಕ್ಯುಮೆಂಟ್ ನಂಬರ್ ನಿಮ್ಮ ಸಕಾಲ ಪಾಸ್ವರ್ಡ್ ಅದು ಡಾಕ್ಯುಮೆಂಟ್ ನಂಬರೇ ಆಗಿರ್ತದೆ. ನೀವು ಈ ಹಿಂದೆ ಸೆಲೆಕ್ಟ್ ಮಾಡಿದ ಡಾಕ್ಯುಮೆಂಟ್ ನಂಬರ್ ಯಾವುದುಂಟು ಅದೇ ಡಾಕ್ಯುಮೆಂಟಲ್ಲಿ ಪಾಸ್ವರ್ಡ್ ಆಗಿರ್ತದೆ. ನಂತರ ನೀವು ವ್ಯೂ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಬೇಕು. ವ್ಯೂ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಡೌನ್ಲೋಡ್ ಆಗಿರ್ತದೆ. ಡಾಕ್ಯುಮೆಂಟ್ ಡೌನ್ಲೋಡ್ ಆದದನ್ನು ನೀವು ಕ್ಲಿಕ್ ಮಾಡಿದೆ, ಇಲ್ಲಿ ಡೌನ್ಲೋಡ್ ಫೋಲ್ಡರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕಾಣ್ತದೆ. ಅದಕ್ಕೆ ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರ್ತದೆ. ಪಾಸ್ವರ್ಡ್ ಅದೇ ಸಕಾಲ ನಂಬರು, ಡಾಕ್ಯುಮೆಂಟ್ ನಂಬರ್ ಯಾವುದುಂಟು ಅದೇ ಅದರ ಪಾಸ್ವರ್ಡ್ ಆಗಿರ್ತದೆ. ಮುಂದೆ ನೀವು ಇದು ಕಾಣ್ಬೋದು, ಫಾರ್ಮ್ 9 ಅಂದರೆ ನಿಮಗೆ ಇಲ್ಲಿ ಜಿಲ್ಲೆ, ಬ್ಲಾಕ್, ನಿಮ್ಮ ಗ್ರಾಮ ಪಂಚಾಯತಿ, ಗ್ರಾಮ ಮತ್ತು ನಿಮ್ಮ ಸ್ವತ್ತಿನ ಸಂಖ್ಯೆ ಎಲ್ಲ ಡೀಟೇಲ್, ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತೀರ್ಣ ಮೀಟರ್ಗಳಲ್ಲಿ ಎಲ್ಲ ಡೀಟೇಲ್ ಆಗಿ ನಿಮಗೆ ಇಲ್ಲಿ ಕಾಣ್ಬೋದು. ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲಿ ಈಸಿ ಹೇಗೆ ವ್ಯೂ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ತನಕ ಈ ವಿಡಿಯೋನ ಆದಷ್ಟು ಹೆಚ್ಚಿನವರಿಗೆ ಶೇರ್ ಮಾಡಿ ವಿಚಾರ ವಿನಿಮಯ ಮಾಡಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು.